ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ತೊದಲು ನುಡಿಗೆ ಏನಾದ್ರೂ ಮನೆ ಮದ್ದಿದೆಯಾ? ಬಹಳಷ್ಟು ಮಕ್ಕಳು ಹುಟ್ಟಿದಾಗಿನಿಂದನೇ ತೊದಲು ನುಡಿ ಇರ್ತದೆ. ಕೆಲವೊಂದು ಅಕ್ಷರಗಳನ್ನ ಸ್ಪಷ್ಟವಾಗಿ ಸ್ಫುಟವಾಗಿ ಮಾತಾಡಕ್ ಬರಲ್ಲ, ಅವರಿಗೆ ನಾಲಿಗೆ ಹೊರಳಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಏನಾದ್ರೂ ಮನೆ ಮದ್ದಿದೆಯಾ? ಇದಕ್ಕೆ ಏನ್ ಕಾರಣ ಅಂತಂದ್ರೆ, ಇಟ್ ಈಸ್ ಜೆನೆಟಿಕ್ ಪ್ರಾಬ್ಲಮ್. ಹುಟ್ಟಿದಾಗಿಂದ ಕೆಲವರು ಇರ್ತದೆ, ಕೆಲವರಿಗೆ ವಂಶ ಪಾರಂಪರೆಯಾಗಿ ಬರ್ಬೋದು. ಕೆಲವರಿಗೆ ಕೆಲವೊಂದು ವಂಶದಲ್ಲಿ ಕೆಲವೊಂದು ಅಕ್ಷರಗಳನ್ನ ಸ್ಪಷ್ಟವಾಗಿ ಮಾತಾಡಕ್ ಬರಲ್ಲ. ಟ ಅನ್ನೋದು ಬರಲ್ಲ, ತ ಅನ್ನೋದು ಬರಲ್ಲ. ಈ ತರದ ನಾಲಿಗೆಯಿಂದ ಬರುವಂತಹ ಅಕ್ಷರಗಳು ಸ್ಪಷ್ಟವಾಗಿ ಸ್ಫುಟವಾಗಿ ಮಾತಾಡಕ್ ಬರಲ್ಲ. ಇದನ್ನ ಸರಿ ಮಾಡ್ಲಿಕ್ಕೆ ಬರ್ತದೆ. ಆ ತರದ ಮಕ್ಕಳಿಗೆ ಏನ್ ಮಾಡ್ಬೇಕು ಗೊತ್ತಾ ವೀಕ್ಷಕರೇ? ವಚ ಅಂತ ಹೇಳ್ತೀವಿ. ವಚ ಸುವರ್ಣ ಯೋಗ ಅಂತ ಹೇಳ್ತೀವಿ. ಅಂದ್ರೆ ಬಜೆಯನ್ನ ಸಾಣೆಕಲ್ ತಂದ್ಬಿಟ್ಟು ನೀರ್ ಹಾಕಿ ಬಜೆಯನ್ನ ತೆಗೆದು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನ ಮಿಕ್ಸ್ ಮಾಡಿ ಈ ಒಂದು ಗಂಧವನ್ನ, ಈ ಲೇಪವನ್ನ ನಾಲಿಗೆಗೆ ಹಚ್ಚಿ ಬೆಳಗ್ಗೆ ಎದ್ದ ತಕ್ಷಣ ತಿಕ್ಕಬೇಕು. ತಿಕ್ಕಿ ಅದನ್ನ ಉಗಿಯೋದು ಬೇಡ, ನುಂಗಿದ್ರು ಅಡ್ಡಿ ಇಲ್ಲ. ಇದನ್ನ ಪ್ರತಿನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಮಕ್ಕಳಿಗೆ ಇದನ್ನ ರೂಢಿಸ್ತಾ ಬಂದಲ್ಲಿ ನಾಲಿಗೆ ಸ್ವಲ್ಪ ಹೊರಳುತ್ತೆ. ಅಂದ್ರೆ ನಾಲಿಗೆಯನ್ನ ಹೊರಳಿಸ್ಲಿಕ್ಕೆ, ಸ್ಪಷ್ಟವಾಗಿ ಸ್ಫುಟವಾಗಿ ಮಾತಾಡ್ಲಿಕ್ಕೆ ಇದು ಸಪೋರ್ಟ್ ಮಾಡ್ತದೆ. ಈ ತರದ ಮನೆ ಮದ್ದನ್ನ ಮೇಂಟೈನ್ ಮಾಡ್ಕೊಳ್ಳಿ. ಇದನ್ನು ಮಾಡ್ಲಿಕ್ಕಾಗಿಲ್ವಾ? ತ್ರಿಫಲ ಕಷಾಯ ಅಂದ್ರೆ, ತ್ರಿಫಲ ಅಂದ್ರೆ ಯಾವ್ದು? ಅಳಲೆಕಾಯಿ, ತಾರೆಕಾಯಿ ಮತ್ತು ನೆಲ್ಲಿಕಾಯಿ, ಹರಿತಕಿ, ವಿಬಿತಕಿ, ಆಮಲಕಿ. ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ಈ 3 ಫಲಗಳನ್ನ ತಂದು ಸಮ ಪ್ರಮಾಣದಲ್ಲಿ ಚೂರ್ಣ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ಚೂರ್ಣವನ್ನ ಜೇನುತುಪ್ಪದ ಜೊತೆ 1 ಚಮಚ ಚೂರ್ಣವನ್ನ ತಗೊಳ್ಳಿ, 1 ಚಮಚ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಅದನ್ನ ಪೇಸ್ಟ್ ತರ ಮಾಡಿ ನಾಲಿಗೆಗೆ ಹಚ್ಚಿ ತಿಕ್ಕಬೇಕು ಬೆಳಗ್ಗೆ ಮತ್ತೆ ಸಾಯಂಕಾಲ. ಇದನ್ನ ಮಾಡ್ತಾ ಬಂದಿದ್ದೇ ಆದಲ್ಲಿ ನಾಲಿಗೆ ಸ್ಪಷ್ಟವಾಗಿ ಸ್ಫುಟವಾಗಿ ಮಾತಾಡ್ಲಿಕ್ಕೆ ಶಕ್ಯ ಆಗ್ತದೆ. ಇದನ್ನ ಮಕ್ಕಳಿಗೂ ಮಾಡ್ಬೋದು, ದೊಡ್ಡರಿಗೂ ಮಾಡ್ಬೋದು. ದೊಡ್ಡರಲ್ಲಿ ರಿಸಲ್ಟ್ ಬರೋದು ಬಹಳ ಸ್ಲೋ, ಮಕ್ಕಳಲ್ಲಿ ಸ್ವಲ್ಪ ಬೇಗ ಬರ್ತದೆ. ಇದನ್ನ ಆ ತರದ ಮಕ್ಕಳು ಯಾರಿಗಾರು ಇದ್ದಲ್ಲಿ ಪೇರೆಂಟ್ಸು ಧೈರ್ಯವಾಗಿ ಇದನ್ನ ಪ್ರಯೋಗ ಮಾಡಿ. ಇದರಿಂದ ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮ ಇರಲ್ಲ. ಇದರಿಂದನೂ ನಿಮಗೆ ಪ್ರಯೋಜನಕಾರಿ ಆಗಿಲ್ವಾ? ಹತ್ತಿರದ ಆಯುರ್ವೇದ ವೈದ್ಯರನ್ನ ಸಂಪರ್ಕ ಮಾಡಿ ಇದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಅವರು ಸೂಚಿಸಬಲ್ಲರು. ದಯವಿಟ್ಟು ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ತಮ್ಮ ಭೇಟಿಯಾಗ್ತೇನೆ. ಧನ್ಯವಾದಗಳು ವೀಕ್ಷಕರೇ.